ನಮಸ್ಕಾರ, ಪರಿಮಳ ಕುಕಿಂಗ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಯಾವ ಒಂದು ಅಡುಗೆ ಮಾಡ್ತಿದ್ವಿ ಅಂತಂದರೆ ಅರಿಶಿಣ ಇದೆ, ಅದಾದಮೇಲೆ ಉಪ್ಪಿದೆ, ಅದಾದಮೇಲೆ ಎಣ್ಣೆ ಇದೆ, ಅದಾದಮೇಲೆ ಹಿಟ್ಟು ಇದೆ, ಅದಾದಮೇಲೆ ಕೊತ್ತಂಬರಿ ಇದೆ, ಅದಾದಮೇಲೆ ಧನಿಯಾ ಪೌಡ್ರ್ ಇದೆ, ಅದಾದಮೇಲೆ ಈರುಳ್ಳಿ ಹಾಗೆ ರವೆ ಕೂಡ ಇದೆ. ಸ್ನೇಹಿತರೆ, ಇವತ್ತು ನಾವು ಮಾಡುವಂಥ ಅಡುಗೆ ಯಾವುದು ಅಂತಂದರೆ ಈರುಳ್ಳಿ ಪರೋಟ ಅಂತ ನಾವೊಂದು ಒಂದು ರೊಟ್ಟಿ ಮಾಡ್ತಾಯಿದ್ವಿ. ಇದನ್ನು ನೀವು ರೊಟ್ಟಿ ಆದರೂ ಅನ್ಕೋಬೋದು, ಅಥವಾ ಈರುಳ್ಳಿ ಪರೋಟ ಆದರೂ ಅಂತ ಅನ್ಕೋಬೋದು, ಅಥವಾ ಈರುಳ್ಳಿ ಚಪಾತಿ ಆದರೂ ಅಂತ ಅನ್ಕೋಬೋದು. ನೀವೇನು ಬೇಕಾದ್ರೂ ಅನ್ಕೋಬೋದು. ಅಂದರೆ ಇದಕ್ಕೆ ಕೆಲವರು ಈರುಳ್ಳಿ ಪರೋಟ ಅಂತಾರೆ. ಸ್ನೇಹಿತರೆ, ಇವತ್ತು ನಾವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಗ್ಲಾಸಷ್ಟು ಹಿಟ್ಟು ತೊಗೊಂಡಿದ್ವಿ. ಅದಕ್ಕೆ ಇವಾಗ ನಾವು ಉಪ್ಪನ್ನು ಮಿಕ್ಸ್ ಮಾಡ್ತಾಯಿದ್ವಿ. ಯಾಕಂದರೆ ಪರೋಟ ಮಾಡೋ ಟೈಮಲ್ಲಿ ಉಪ್ಪು ಹಾಕಿದರೆ ಅದು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾವು ಮುಂಚೆನೇ ಹಿಟ್ಟಲ್ಲೇ ಮಿಕ್ಸ್ ಮಾಡ್ತಾಯಿದ್ವಿ. ನೀವು ಕೂಡ ಇದೇ ರೀತಿಯಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡೋಕ್ಕಾಗುತ್ತೆ. ನಾವು ಇದಕ್ಕೆ ಮಿಕ್ಸ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತಿದ್ವಿ. ನೀವು ಕೂಡ ಎಣ್ಣೆ ಯೂಸ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಅದು ವಿಡಿಯೋ ಇಷ್ಟ ಆದರೆ ಮಾತ್ರ. ಸ್ನೇಹಿತರೆ, ಇವಾಗ ನೋಡ್ತಾ ಇರ್ಬೋದು, ನಮ್ಮ ವೈಫ್ ಅವರು ಹಿಟ್ಟನ್ನು ಕಲಿಸ್ತಾ ಇದ್ದಾರೆ. ಆಗಲೇ ಎಣ್ಣೆ ಹಾಕಿದ್ರು, ಇವಾಗ ಒಂದು ಸ್ವಲ್ಪ ನೀರು ಹಾಕ್ತಿದ್ದಾರೆ. ನೀರು ಯಾವ ಥರ ಹಿಟ್ಟು ಗಟ್ಟಿ ಆಗುತ್ತಾ ಹೋಗುತ್ತೆ, ಆ ರೀತಿಯಾಗಿ ನೀವು ನೀರನ್ನು ಯೂಸ್ ಮಾಡೋಕ್ಕಾಗುತ್ತೆ. ಜಾಸ್ತಿ ನೀರು ಹಾಕಿದರೆ ಆಮೇಲೆ ಹಿಟ್ಟು ಜಾಸ್ತಿ ಇದಾಗುತ್ತೆ. ಸೊ ಹಾಗಾಗಿ ಯಾವ ಥರ ನಿಮ್ಗೆ ನೀರು ಬೇಕು ಆ ಥರ ನೀರು ಯೂಸ್ ಮಾಡಿ. ನಾವು ಇವಾಗ ಒಂದು ಸ್ವಲ್ಪ ಎಣ್ಣೆ ಕೂಡ ನಮ್ಮ ವೈಫ್ ಅವರು ಹಾಕಿದ್ರು, ನೀವು ಆಗಲೇ ನೋಡ್ತಾ ಇರ್ಬೋದು. ಎಣ್ಣೆ ಹಾಕಿದರೆ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತಂತೆ. ಸೊ ಹಾಗಾಗಿ ಹಿಟ್ಟನ್ನು ಈ ಥರ ಇದು ಮಾಡ್ತಿದ್ದಾರೆ. ಆಮೇಲೆ ಈರುಳ್ಳಿ ಕೂಡ ಕಟ್ ಮಾಡ್ತಾಯಿದ್ದಾರೆ. ಸ್ನೇಹಿತರೆ, ಇವಾಗ ನಾವು ವಿಡಿಯೋ ಸಂಜೆ ಟೈಮಲ್ಲಿ ಮಾಡ್ತಿರೋದು. ಸ್ವಲ್ಪ ಸಂಜೆ ಟೈಮ್ ನಿಮ್ಗೆ ನೋಡ್ತಾ ಇರ್ಬೋದು, ವಿಡಿಯೋ ಒಂದು ಸ್ವಲ್ಪ ವೈಟ್ ಆಗ್ತಿದೆ, ಒಂದು ಸ್ವಲ್ಪ ಬ್ಲರ್ನ್ ಆಗ್ತಿದೆ, ಮಬ್ಬಾಗ್ತಾಯಿದೆ, ಒಂದು ಸ್ವಲ್ಪ ಬ್ಲ್ಯಾಕ್ ಬರ್ತದೆ ವಿಡಿಯೋ. ಇವಾಗ ಒಂದು ಸ್ವಲ್ಪ ಸಂಜೆ ಟೈಮಿನ ವಿಡಿಯೋ ಮಾಡೋದ್ರಿಂದ ಈ ಥರ ಬೆಳಕು ಬರ್ತಾಯಿದೆ. ಸ್ನೇಹಿತರೆ, ಇನ್ನೊಂದು ಇವಾಗ ನೋಡ್ತಾ ಇರ್ಬೋದು, ಈರುಳ್ಳಿ ಕೂಡ ಕಟ್ ಮಾಡಿದರು. ಇವಾಗ ಅದನ್ನೊಂದು ಪ್ಲೇಟಲ್ಲಿ ಕೂಡ ಹಾಕಿದರು. ಇವಾಗ ನೋಡೋಣ ಸ್ನೇಹಿತರೆ, ಮುಂದೆ ಏನೆಲ್ಲ ಮಾಡ್ಬೋದಂತ. ಸ್ನೇಹಿತರೆ, ಇವಾಗ ಕೊತ್ತಂಬರಿಯನ್ನು ಕೂಡ ಹಾಕ್ತಾಯಿದ್ದಾರೆ. ಅದಾದಮೇಲೆ ಅದನ್ನು ಈ ಥರ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಕೊತ್ತಂಬರಿ ಆಮೇಲೆ ಈರುಳ್ಳಿ ಎರಡು ಮಿಕ್ಸ್ ಆದ್ರೆ ಪರೋಟೋದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ. ಅಥವಾ ಡೈರೆಕ್ಟಾಗಿ ನೀವು ಮಿಕ್ಸ್ ಮಾಡಲಾರ್ದ ಹಾಗೆ ಅಡುಗೆ ಮಾಡಿದರೆ, ಅಥವಾ ಈರುಳ್ಳಿ ಆದರೂ ಅನಿಸುತ್ತೆ, ಅಥವಾ ಕೊತ್ತಂಬರಿ ಥರ ಇದು ಮಾಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವೆ ಕೂಡ ಹಾಕ್ತಾಯಿದ್ದಾರೆ, ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೂರನ್ನು ಮಿಕ್ಸ್ ಚೆನ್ನಾಗಿ ಆ ಒಂದು ಹಾಕಿರ್ತಕ್ಕಂಥ ರವೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಸ್ನೇಹಿತರೆ ನೋಡೋಣ ಯಾವ ಒಂದು ಪದಾರ್ಥ ಹಾಕಬಹುದು. ಇವಾಗ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ರಲ್ವ, ಖಾರ ಹಾಕ್ತಿದ್ದಾರೆ. ಸ್ನೇಹಿತರೆ, ಒಂದು ಸ್ವಲ್ಪ ಖಾರ ನಿಮಗೆ ಒಂದು ಫುಲ್ ರೆಡ್ಡಾಗಿ ಕಾಣಿಸ್ತಾಯಿದೆ. ಸ್ನೇಹಿತರೆ, ಹಾಕಿರ್ತಕ್ಕಂಥ ಖಾರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಮಾತ್ರ ನಿಮಗೆ ಪರೋಟ ತಿನ್ನುವಾಗ ಒಂದು ಸ್ವಲ್ಪ ಖಾರ ಚೆನ್ನಾಗಿ ನಿಮಗೆ ಹತ್ತುತ್ತೆ. ಸೊ ಹಾಗಾಗಿ ನಾವು ಮಿಕ್ಸ್ ಮಾಡ್ತಿದ್ದೀವಲ್ವ, ನೀವು ಕೂಡ ಇದೇ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ಸ್ನೇಹಿತರೆ, ಒಂದು ಸ್ವಲ್ಪ ಅರಿಶಿಣ ಯೂಸ್ ಮಾಡ್ತಿದ್ದಾರೆ. ನೀವು ಅರಿಶಿಣ ಯೂಸ್ ಮಾಡ್ಬೋದು ಅಥವಾ ಮಾಡ್ದೇ ಇರ್ಬೋದು. ನಾವು ಮಾತ್ರ ಒಂದು ಸ್ವಲ್ಪ ಅರಿಶಿಣ ಯೂಸ್ ಮಾಡ್ತಾಯಿದ್ವಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ನೋಡ್ತಾ ಇದ್ರಲ್ವ ಸ್ನೇಹಿತರೆ, ಈ ಥರ ನೀವು ಎಲ್ಲ ಇವಾಗ ನಾವು ಯಾವೆಲ್ಲ ಐಟಮ್ ಹಾಕಿದ್ವಿ ಅಂತ ನೀವು ನೋಡ್ತಾ ಇದ್ದೀರ. ಈರುಳ್ಳಿ ಆಗಿರ್ಬೋದು, ಅಥವಾ ಅರಿಶಿಣ ಆಗಿರ್ಬೋದು, ಅಥವಾ ಖಾರ ಆಗಿರ್ಬೋದು, ಅಥವಾ ಕೊತ್ತಂಬರಿ ಆಗಿರ್ಬೋದು, ಅಥವಾ ಉಪ್ಪು ಆಗಿರ್ಬೋದು, ಎಲ್ಲ ಐಟಮ್ ಹಾಕಿ ಈ ಥರ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಆ ನಂತರ ಏನು ಮಾಡ್ಬೇಕಂದ್ರೆ, ಇಲ್ಲಿ ನೋಡ್ತಾ ಇದ್ರಲ್ವ, ಶೇಂಗಾದ ಪುಡಿ ಕೂಡ ಒಂದು ಸ್ವಲ್ಪ ಶೇಂಗಾದ ಪುಡಿ ಇದೆಯಾ ಅಥವಾ ಸ್ನೇಹಿತರೆ ಇದು ಧನಿಯಾ ಪೌಡ್ರ್ ಅನಿಸುತ್ತೆ, ಸಾರಿ ಧನಿಯಾ ಪೌಡ್ರು ಅದನ್ನು ಕೂಡ ಮಿಕ್ಸ್ ಮಾಡಿದರು. ಸ್ನೇಹಿತರೆ, ನನಗೆ ಅನಿಸಿದ್ದೇನೆಂದರೆ ಶೇಂಗದ ಪುಡಿ ಅಂತ ಅನಿಸಿತ್ತು. ಸೊ ಹಾಗಾಗಿ ನಿಮಗೆ ಶೇಂಗದ ಪುಡಿ ಅಂತ ಹೇಳಿದೆ. ಸಾರಿ ಸ್ನೇಹಿತರೆ, ಹಾಕಿದ್ದು ಧನಿಯಾ ಪೌಡ್ರು. ಇವಾಗ ಉಪ್ಪು ಕೂಡ ಹಾಕ್ತಿದ್ದಾರೆ. ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿ.
ಜಾಸ್ತಿ ಉಪ್ಪು ಹಾಕಿದರೆ ನಿಮ್ಗೆ ಆಮೇಲೆ ತೊಂದರೆ ಆಗುತ್ತೆ. ಸೊ ತಿನ್ನೋಕೆ ಕೂಡ ಆಗೋದಿಲ್ಲ. ನಾವು ಒಂದು ಲಿಮಿಟಾಗಿ ನಾವು ಯೂಸ್ ಮಾಡ್ತಾಯಿದ್ವಿ. ಅಂದರೆ ಉಪ್ಪು ನೀವು ಕೂಡ ಲಿಮಿಟಾಗಿ ಯೂಸ್ ಮಾಡಿ. ಇವಾಗ ಸ್ನೇಹಿತರೆ, ಇವಾಗ ನೋಡ್ತಾ ಇದ್ರಲ್ವಾ ನಮ್ಮ ವೈಫ್ ಅವರು ಇವಾಗ ಏನು ಮಾಡ್ತಾರೆ ನೆಕ್ಸ್ಟ್ ನೋಡೋಣ. ಇವಾಗ ಅಂದರೆ ಚಪಾತಿ ಮಾಡ್ತಾಯಿದ್ದಾರೆ. ಈ ಥರ ನೀವು ಅಂದರೆ ಮುಂಚೆ ನೀವು ಈ ಥರ ಚಪಾತಿನ ಥರನೇ ನೀವು ಇದನ್ನು ತಿದ್ಕೋಬೇಕಾಗುತ್ತೆ. ಇದನ್ನು ತಿದ್ಕೊಂಡಾಗ ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಒಂದು ನಿಮಿಷ, ಸ್ನೇಹಿತರೆ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡಿರ್ತಕ್ಕಂಥ ಈರುಳ್ಳಿ ಆಗಿರ್ಬೋದು ಅಥವಾ ಪ್ರತಿಯೊಂದು ಪದಾರ್ಥನೂ ನೀವು ಮಿಕ್ಸ್ ಮಾಡಿದಾಗ ಆ ಒಂದು ಪದಾರ್ಥನ ಈ ರೀತಿಯಾಗಿ ನೀವು ಹಾಕಬೇಕಾಗುತ್ತೆ. ಇವಾಗ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರಂತ. ಸ್ನೇಹಿತರೆ ಇವಾಗ ನೋಡ್ತಾ ಇದ್ರಲ್ವಾ, ಈ ಥರ ಸುತ್ತಬೇಕು ಅನಿಸುತ್ತೆ. ಸ್ನೇಹಿತರೆ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಸ್ನೇಹಿತರೆ, ನೀವು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಯಾಕೆ ಅಂದರೆ ಸ್ನೇಹಿತರೆ, ನಿಮಗೆ ನಾನು ಮತ್ತೆ ಹೇಳ್ತಿದ್ದೇನೆಂತಂದರೆ, ಯೂಟ್ಯೂಬ್ನಿಂದ ಎಷ್ಟೋ ಜನರಿಗೆ ಉಪಯೋಗ ಆಗ್ತಾಯಿದೆ. ಮನೆಯಲ್ಲಿ ಯಾವುದೇ ಥರ ಫೋನ್ ಇರ್ಬೋದು, ಅದೇ ಫೋನಿಂದ ಕೂಡ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು. ಈಗಾಗಲೇ ಪ್ರತಿಯೊಬ್ಬರು ನೋಡ್ತಾ ಇರ್ಬೋದು ಯೂಟ್ಯೂಬಲ್ಲಿ. ಯೂಟ್ಯೂಬ್ ಚಾನಲ್ ಅಂದರೆ ಏನು, ಯೂಟ್ಯೂಬ್ ಅಂದರೆ ಏನು, ಯೂಟ್ಯೂಬ್ ಅನ್ನೋದು ಯೂಟ್ಯೂಬ್ ಚಾನಲ್ ಅನ್ನೋದು ಹೇಗೆಲ್ಲ ಓಪನ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರು ಕೂಡ ಒಂದೊಂದಾಗಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಯೂಟ್ಯೂಬು ಓಪನ್ ಮಾಡೋದು ಅದೇನು ದೊಡ್ಡ ವಿಷಯ ಅಲ್ಲ, ಅದು ಒಂದು ಸಣ್ಣ ವಿಷಯ. ಅಂದರೆ ಒಂದು ಸ್ವಲ್ಪ ನಿಮಗೆ ಇನ್ನೊಂದು ನಾನು ಹೇಳೋದೇನಂತಂದರೆ, ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಮೊದಲು ಅಂದರೆ ನಿಮಗೆ ಸ್ವಲ್ಪ ಏನು ಮಾಡಬೇಕು ಒಂದು ಸ್ವಲ್ಪ ಅಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಂತ ನೀವು ಅಲ್ಲಿ ಭಯ ಪಡಬೇಕಂತೇನಿಲ್ಲ. ನಿಮ್ಗೆ ಯಾವ ರೀತಿಯಾಗಿ ಒಂದು ಸ್ವಲ್ಪ ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ. ಮೊದಲು ನಿಮಗೆ ಒಂದು ಸ್ವಲ್ಪ ಅಂದರೆ ಭಯ ಅನಿಸುತ್ತೆ, ಹೆಂಗೆ ಮಾಡ್ಬೇಕು ಹಂಗೆ ಅಂತ. ಪರವಾಗಿಲ್ಲ, ಹೋಗ್ತಾ ನೀವು ಅಂದರೆ ಸರಿ ಹೋಗ್ತೀರ. ಹಾಗೆ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಸಾರಿ ಸ್ನೇಹಿತರೆ, ನಮಗೆ ಯೂಟ್ಯೂಬ್ ಬಗ್ಗೆ ಹೇಳ್ತಾ ಅಂದರೆ ಈ ವಿಡಿಯೋದಲ್ಲಿ ಏನೆಲ್ಲ ಮಾಡ್ತದೆ ಅದು ಹೇಳಲಿಲ್ಲ, ಸಾರಿ. ಸ್ನೇಹಿತರೆ ನೋಡಿದ್ರಲ್ವಾ, ಈ ಥರ ನೀವು ಹಾಕಿರ್ತಕ್ಕಂಥ ಪದಾರ್ಥನ ಈ ಥರ ತಿದ್ದಬೇಕಾಗುತ್ತೆ. ಇವಾಗ ನೋಡಿದ್ರಲ್ವಾ, ತಿದ್ದಿ ಆಗ್ತಾಯಿದ್ದಾಳೆ. ಸ್ನೇಹಿತರೆ, ಇದು ಇನ್ನೊಂದೇನಂತಂದರೆ ಸಿಂಪಲ್ ಆದ ಒಂದು ಬೆಳಗ್ಗೆ ಟೈಮಲ್ಲಿ ಒಂದು ಒಳ್ಳೆ ಅಂದರೆ ಇಡ್ಲಿ ದೋಸೆ ಇದೆಲ್ಲ ತಿನ್ನೋ ಬದಲು ಈ ರೀತಿಯಾಗಿ ನೀವು ಮನೆಯಲ್ಲಿ ಕೂಡ ತುಂಬ ಸುಲಭವಾಗಿ ಮಾಡ್ಬೋದು. ಇವಾಗ ನೋಡ್ತಿದ್ರಲ್ವ, ಇವಾಗ ಹಂಚಿಗೆ ಅಂದರೆ ಎಣ್ಣೆ ಕೂಡ ಹಾಕಿ ಒಂದು ಸ್ವಲ್ಪ ಅದನ್ನು ಎಲ್ಲ ಕಡೆ ತಿದ್ದುತ್ತಾ ಇದ್ದಾರೆ. ಇವಾಗ ಸ್ನೇಹಿತರೆ ಹಾಕಿ ಮಾಡಿರ್ತಕ್ಕಂಥ ಪರೋಟನೂ ಕೂಡ ಹಾಕ್ತಾಯಿದ್ದಾರೆ. ನೀವು ಕೂಡ ಇದೇ ರೀತಿಯಾಗಿ ಮಾಡಿ. ಹಾಗೆ ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಯೂಟ್ಯೂಬ್ಲಿಂದ ತುಂಬಾ ನಿಮಗೆ ಪ್ರಯೋಜನ ಇದೆ. ಯಾರೆಲ್ಲ ಕೆಲಸ ಮಾಡೋಕ್ಕೆ ಮನೇಲಿ ಆಗೋದಿಲ್ಲ ಅಂಥವರು ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನೋದು ಓಪನ್ ಮಾಡ್ಬೋದು. ಅಂಥವ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ಒಂದಲ್ಲ ಒಂದು ದಿನ ಅವರು ಮಾಡಿರ್ತಕ್ಕಂಥ ಒಂದು ಚಾನಲಿಂದ ಅವರಿಗೊಂದು ಉಪಯೋಗ ಅನ್ನೋದು ಆಗುತ್ತೆ. ಅಂದರೆ ಇನ್ನೊಂದು ಸ್ನೇಹಿತರೆ, ಯೂಟ್ಯೂಬಲ್ಲಿ ಬೇಗ ಉಪಯೋಗ ಆಗೋದಿಲ್ಲ, ನೆನಪಿರಲಿ. ಒಂದು ತಿಂಗಳು ತಗ್ಬೋದು, ಅಥವಾ ಒಂದು 6 ತಿಂಗಳಾಗ್ಬೋದು, ಅಥವಾ ಒಂದು ವರ್ಷನೇ ಆಗ್ಬೋದು. ಅಂದರೆ ನಿಮ್ಮ ಪ್ರಯತ್ನ ನಿಮ್ಮ ಮೇಲಿದೆ. ಮೊದಲು ಮನುಷ್ಯ ಸೋಲೋದು ಸಹಜ. ಹೋಗ್ತಾ ನಿಮಗೆ ಇದರಿಂದ ಪ್ರಯೋಜನ ಖಂಡಿತವಾಗಲಿದೆ. ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಯಿದ್ದಾರೆ. ಸ್ನೇಹಿತರೆ, ಇವಾಗ ಮಾಡಿರ್ತಕ್ಕಂಥ ಪರೋಟೋ ತೆಗೆದ್ರು. ಸಾರಿ, ನಾನು ನಿಮಗೆ ಕರೆಕ್ಟಾಗಿ ಹೇಳಿಲ್ಲ. ಇವಾಗ ಪರವಾಗಿಲ್ಲ, ಇನ್ನೊಂದು ಪರೋಟೋ ಕೂಡ ಹಾಕಿದ್ದಾರೆ. ಸ್ನೇಹಿತರೆ, ಈ ಥರ ನೀವು ಪರೋಟೋ ಹಾಕಿದ ಮೇಲೆ ಸರಿಯಾಗಿ ಅದಕ್ಕೆ ಎಣ್ಣೆ ಹಚ್ಚಬೇಕಾಗುತ್ತೆ. ನೀವು ನೋಡ್ತಿದ್ರಲ್ವ, ಈ ಥರ ತಿರುವಿ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಅಂದರೆ ನೀವು ಗ್ಯಾಸಿನ ಉರಿ ಒಂದು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇದು ನೋಡ್ತಿದ್ರಲ್ವ, ಈ ಥರ ಕೂಡ ನೀವು ಕೂಡ ಮನೆಯಲ್ಲಿ ಮಾಡ್ಬೋದು. ಇವಾಗ ನಮ್ಮ ವೈಫ್ ಅವರು 2 ಮಾಡಿದ್ದಾರೆ.
ನಿಮಗೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಈ ಒಂದು ಪರೋಟ ಮಾಡೋದಕ್ಕೆ ಏನೆಲ್ಲ ಐಟಮ್ ಬೇಕಾಗುತ್ತೆ ಅಂತ ನಿಮಗೆ ವಿಡಿಯೋದಲ್ಲಿ ಆಗಲೇ ಹೇಳಿದೆ. ಐಟಮ್ನಾಗ ಜಾಸ್ತಿ ಏನು ಬೇಕಾಗಲ್ಲ. ಈರುಳ್ಳಿ ಆಗಿರ್ಬೋದು, ಅಥವಾ ರವೆ ಆಗಿರ್ಬೋದು, ಅಥವಾ ಎಣ್ಣೆ ಆಗಿರ್ಬೋದು, ಅಥವಾ ಹಿಟ್ಟಾಗಿರ್ಬೋದು, ಪ್ರತಿಯೊಂದು ಐಟಮ್ ಕೂಡ ಬೇಕಾಗುತ್ತೆ. ಆ ಒಂದು ಐಟಮಲ್ಲಿ ಆ ಒಂದು ಪದಾರ್ಥದಲ್ಲಿ ಒಂದು ಪದಾರ್ಥ ಇಲ್ಲಂದ್ರೂ ಕೂಡ ನಾವು ಸಿಂಪಲ್ಲಾಗಿ ಪರೋಟ ಮಾಡ್ಬೋದು ಸ್ನೇಹಿತರೆ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತೀರಾ ಆದಷ್ಟು ನಮ್ಮ ಪರಿಮಳ ಕುಕಿಂಗ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ. ಹಾಗೆ ಆದಷ್ಟು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಆ ಒಂದು ನೋಟಿಫಿಕೇಶನ್ ಮೂಲಕ ಸ್ನೇಹಿತರೆ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನೋಡ್ಬೋದು ಸ್ನೇಹಿತರೆ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.